5 ನಿಂಬೆಹಣ್ಣುಗಳನ್ನ ಮಧ್ಯಕ್ಕೆ ಭಾಗ ಮಾಡಿ ಕೈಲಿಟ್ಕೊಂಡೆ. ಹಾಗೆ ವರಮಹಾಲಕ್ಷ್ಮಿ ದೇವಿ ಸತ್ಯನಾರಾಯಣ ಸ್ವಾಮಿ ಮುಂದೆ ಕೂತ್ಕೊಂಡು, ನಾನು ಮಾಡಿರುವಂತಹ ಪೂಜೆ ನಿಮ್ಗೆ ಇಷ್ಟ ಆಗಿದ್ರೆ ಬೆಸ ಬೀಳಿ ಇಲ್ಲಾಂದ್ರೆ ಸಮ ಬೀಳಿ ಅಂತ ಬೇಡ್ಕೊಂಡು ನಿಂಬೆಹಣ್ಣನ್ನ ಬಿಟ್ಟ ತಕ್ಷಣನೇ ನನಗೆ ಬೆಸ ಬೀಳ್ತು. ಅಲ್ಲಿಗೆ ನಾನ್ ಮಾಡಿರುವ ಪೂಜೆ ದೇವ್ರಿಗೆ ಇಷ್ಟ ಆಯ್ತು ಅಂತ. ಹಂಗಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ ಹೇಳ್ಕೊಂಡು ಹೋಗ್ತೀನಿ. ದೇವ್ರ ಮುಖವಾಡ ಎಲ್ಲ ರಾತ್ರಿನೇ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಕೂರ್ಸೋ ಜಾಗನ ರಾತ್ರಿನೇ ಡೆಕೋರೇಷನ್ ಕೂಡ ಮಾಡಿದ್ವು. ಕಳಸ ಪ್ರತಿಷ್ಠಾಪನೆ, ದೇವ್ರಿಗೆ ಸೀರೆ ಉಡ್ಸೋದು, ಹೂವಿನ ಅಲಂಕಾರ ಎಲ್ಲ ಬೆಳಗ್ಗೆ 3:30ಗೆ ಎದ್ದು ಸ್ಟಾರ್ಟ್ ಮಾಡ್ಕೊಂಡೆ. ಪೂಜೆ ಬೆಳಗ್ಗೆ 6:30ಗೆ ಸ್ಟಾರ್ಟ್ ಆಯ್ತು. ಜೋಯಿಸ್ರು ಕೂಡ ಬೆಳಗ್ಗೆ 6:30ಗೆ ಬಂದಿದ್ರು. ಪ್ರತಿ ವರ್ಷನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ. ಹಾಗಾಗಿ ಜೋಯಿಸ್ರು ಮನೆಗೆ ಬಂದು ಸತ್ಯನಾರಾಯಣ ಸ್ವಾಮಿ ಕತೆ ಎಲ್ಲ ಹೇಳಿ ಪೂಜೆ ಮಾಡಿಸ್ತಾರೆ. ಕಷ್ಟದ ಪರಿಸ್ಥಿತಿಯನ್ನ ನೋಡಿ ಇದ್ರ ವಿವರಣೆಯನ್ನ ತಗೊಂಡೋಗಿ ನಾರಾಯಣನಿಗೆ ಕೊಡ್ತಾರೆ. ಮಧ್ಯಾಹ್ನ ಮತ್ತೆ ದೇವ್ರಿಗೆ ಪುಳಿಯೋಗರೆ ಪಾಯಸನೆಲ್ಲ ನೈವೇದ್ಯಕ್ಕಿಟ್ಟಿ ಪೂಜೆ ಮಾಡಿದೆ. ಆದಷ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಪುಳಿಯೋಗರೆ ಚಿತ್ರಾನ್ನದಂತ ಐಟಮ್ಗಳನ್ನ ಮಾಡಿಸಿ ಪ್ರಸಾದವಾಗಿ ಮನೆಗೆ ಬಂದವ್ರಿಗೆ ಕೊಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಆದಷ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಗೋಧಿ ಹುಲ್ಲನ್ನ ಬೆಳೆಸಿ ತಾಯಿ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಮುಂದೆ ಏನೆಲ್ಲ ಇಟ್ಟಿದೆ ಅಂತ ಹೇಳ್ಬೇಕು ಅಂತಂದ್ರೆ, ಗೋಧಿ ಹುಲ್ಲನ್ನ ಇಟ್ಟಿದೆ, ಅನಾನಸನ್ನ ಇಟ್ಟಿದೆ, ಹಾಗೆ ತಾಯಿಗೆ ಇಷ್ಟವಾಗಿರುವ ತಾವ್ರೆ ಹೂವಿನ ಗಜಮಾಲೆ ಮಾಡ್ಸಿ ಹಾಕಿದ್ದೆ, 2 ಕೈಗಳಿಗೆ ಬಳೆಗಳನ್ನ ಹಾಕಿ ತಾವ್ರೆ ಹೂವನ್ನ ಕೂಡ ಹಾಕಿದ್ದೆ, ತುಳಸಿ ಇಟ್ಟಿದ್ದೆ, ಹಾಗೆ ಡ್ರೈ ಫ್ರೂಟ್ಸ್ ಗಳನ್ನ ಇಟ್ಟಿದ್ದೆ, ನವಧಾನ್ಯಗಳನ್ನ ಕೂಡ ಇಟ್ಟಿದ್ದೆ, ಹಾಗೇನೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳನ್ನ ಕೂಡ ಇಟ್ಟಿದ್ದೆ, 5 ತರ ಎಣ್ಣೆ ತಿಂಡಿಗಳನ್ನ ಕೂಡ ಇಟ್ಟಿದ್ದೆ, ಚಕ್ಲಿ, ಕೋಡ್ಬಳೆ, ಸಜ್ಜಪ್ಪ, ಕಜ್ಜಾಯ, ಒಬ್ಬಟ್ಟು, ಕರ್ಜಿಕಾಯಿ, ಜಾಂಗೀರು, ನಿಪ್ಪಟ್ಟು, ಪುರಿ ಉಂಡೆ, ಸ್ಪೆಷಲ್ ಆಗಿ ಸ್ವೀಟ್ಸ್ ಗಳು ಕೂಡ ಇಟ್ಟಿದ್ದೆ. ಕುಂಕುಮ ಬಂದವ್ರಿಗೆ ಕೊಡಕ್ಕೋಸ್ಕರ ಎಲೆ, ಬಟ್ಲಡಿಕೆ ಜೊತೆಗೆ ರೌಕೆ ಪೀಸು, ಅರ್ಶನ ಕುಂಕುಮ ಮತ್ತೆ ಪರ್ಸ್ ಕೂಡ ರಿಟರ್ನ್ ಗಿಫ್ಟ್ ಆಗಿ ಇಟ್ಟಿದ್ದೆ. ವರಮಹಾಲಕ್ಷ್ಮಿ ತಾಯಿಗೋಸ್ಕರ ಮಡ್ಲಕ್ಕಿ ಕೂಡ ಜೋಡಿಸಿದ್ದೆ. ಇದನ್ನ ನಾನು ಸಂಜೆ ಪೂಜೆ ಮುಗಿದ್ಮೇಲೆ ಜೋಯಿಸ್ರು ಮನೆಯವ್ರನ್ನ ಕುಂಕುಮ ಕರೆದು ಅವ್ರಿಗೆ ಇದನ್ನ ಕೊಟ್ಟು ಅವ್ರ ಕೈಯಿಂದ ಆಶೀರ್ವಾದನ ಮಾಡಿಸ್ಕೊತೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದ್ರೆ, ಮಂಗಳಾರತಿ ಮಾಡೋದ್ರಲ್ಲಿ 1 ಪಲಾವ್ ಎಲೆ, 5 ಲವಂಗ, 2 ಏಲಕ್ಕಿ ಕಾಯಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಪಚ್ಚಕರ್ಪೂರ ಹಾಕಿ ಧೂಪ ಹಾಕೋದ್ರಿಂದ ಮನೆ ಫುಲ್ ದೇವಸ್ಥಾನದ ತರ ಘಮ ಘಮ ಅಂತಿರುತ್ತೆ. ಬೆಳಗ್ಗೆ ಕಳಸ ವಿಸರ್ಜನೆ ಮಾಡಕ್ಕಿಂತ ಮುಂಚೆ ಮೊಸರನ್ನ ನೈವೇದ್ಯಕ್ಕೆ ಇಟ್ಟಿ ಮತ್ತೆ ಪೂಜೆ ಮಾಡಿ ಕರ್ಪೂರ ಎಲ್ಲ ಬೆಳಗ್ಗೆ ಅಕ್ಷತೆ ಹೂನ ಕೈಲಿ ಹಿಡ್ಕೊಂಡು ಲಕ್ಷ್ಮಿ ಪುನರಾಗಮನಜ ಅಂತ ಹೇಳಿ ಅಕ್ಷತೆ ಹೂನ ಹಾಕ್ದೆ. ಹಾಗೆ ನಾನ್ ಮಾಡಿದಂತ ಸತ್ಯನಾರಾಯಣ ಸ್ವಾಮಿ ವರಮಹಾಲಕ್ಷ್ಮಿ ವ್ರತ ಎಲ್ಲ ಒಪ್ಪಿಗೆ ಆಗಿದೆ ಅಂತ ದೇವ್ರ ಹತ್ರ ಪ್ರಶ್ನೆ ಕೇಳಿ ಆನ್ಸರ್ ಕೂಡ ತಗೊಂಡೆ. ವರಮಹಾಲಕ್ಷ್ಮಿ ಕಳಸನ 3 ಸಲ ಬಲಗಡೆಗೆ ವಾಲಿಸಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಫೋಟೋನ್ ಕೂಡ 3 ಸಲ ಬಲಗಡೆಗೆ ವಾಲಿಸಿದೆ. ಹೀಗ್ ಮಾಡಿದ್ರೆ ಕಳಸ ವಿಸರ್ಜನೆ ಮಾಡ್ದಂಗ್ ಆಗುತ್ತೆ. ಕಳಸದ ದಿನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ರೋಡಿರುವಂತ ಕೌಡೆ, ಪಂಚಲೋಹ, ಬೆಳ್ಳಿಕಾಯಿನೆಲ್ಲ ಒಂದ್ ಡಬ್ಬಿಗೆ ಹಾಕಿ ಬೀರುನಲ್ಲಿ ಇಡಬೇಕು. ಡ್ರೈ ಫ್ರೂಟ್ಸ್ ನ ಪ್ರಸಾದವಾಗಿ ತಿನ್ಬಹುದು ಅಥವಾ ಹಸು ಕೊಡಬಹುದು. ಹಾಗೆ ಇನ್ನೊಂದು ವಿಷಯ ಅಂದ್ರೆ, ದೇವ್ರ ಕೂರಿಸಿದ ಅಕ್ಕಿನ ಒಂದ್ ಚಿಕ್ಕ ಡಬ್ಬಿನಲ್ಲಿ ಸ್ವಲ್ಪ ಅಕ್ಕಿ ತಗೊಂಡು ಅಕ್ಕಿ ಡಬ್ಬದಲ್ಲಿ ಹಾಕಿ ಎತ್ತಿರ್ಬೇಕು. ಇನ್ನು ಉಳಿದಿದ್ದನ್ನ ಸಿಹಿ ಪೊಂಗಲ್ ಮಾಡಿ ಮನೆಯವರೆಲ್ಲರೂ ತಿನ್ಬೇಕು. ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರೋವರೆಗೂ ಕೂಡ ಈ ಚಿಕ್ಕ ಡಬ್ಬಿಲಿ ಅಕ್ಕಿ ಹಾಗೆ ಇರಬೇಕು. ಇದರಿಂದ ನಮ್ಗೆ ಯಾವ್ದೇ ರೀತಿ ಧನಧಾನ್ಯದ ಕೊರತೆ ಬರಲ್ಲ ಅನ್ನೋ ನಂಬಿಕೆ ಇದೆ. ವರಮಹಾಲಕ್ಷ್ಮಿ ತಾಯಿಗೆ ಹಾಕಿ ಸೀರೆ, ಒಡವೆ, ಬಳೆ ಯಾವ್ದೇ ಆಗಿರ್ಲಿ ಕೂಡ ಅದನ್ನ ನಾವೇ ಇಟ್ಕೋಬೇಕು, ಬೇರೆ ಯಾರಿಗೂ ಗಿಫ್ಟ್ ಆಗಿ ಕೊಡಬಾರ್ದು. ನಾನ್ ಮಾಡಿರೋದು ವರಮಹಾಲಕ್ಷ್ಮಿ ಅಲಂಕಾರ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಫೈನಲಿ ಈ ತರ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.